ಖಂಡಿತ ಲಾಭ ಇದೆ. ನಾನು ಹೇಳ್ತಾ ಕ್ಯಾಪ್ಸಿಕಮ್ನ 3 ಎಕರೆ ಸ್ಟ್ಯಾಂಡರ್ಡ್ ಆಗಿ ಬೆಳೆದು ಒಳ್ಳೆ ರೇಟ್ ಬಂದಿದೆ ಅಂತಂದರೆ 1 ಕೋಟಿ ಮಾಡ್ಬೋದು. ಯಾವ ಸ್ಟೇಟಿಗೆ ಬೇಕೋ ಕಳಿಸ್ಬೋದು. ನಮ್ಮ ರೈತರಿಗೆ ಹೆಚ್ಚಿಗೆ ಗೊತ್ತಿಲ್ಲ, ರೈಲ್ವೆ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡೋದು ತುಂಬ ಈಸಿ. ನಾವು ತೊಗೊಂಡೋಗಿ ರೈಲ್ವೆ ಸ್ಟೇಷನಲ್ಲಿ ಹಾಕಿದ್ರೆ ಏಜೆಂಟ್ಗೆ ಇಡ್ತಾರೆ, ಅವ್ರಿಗೆ ಕೆಜಿಗೆ 14 ರೂಪಾಯಿ ಇದೆ ಡೆಲ್ಲಿಗೆಲ್ಲ. ಇಂಡಿಯಾದಲ್ಲಿ ಕಲರ್ ಕ್ಯಾಪ್ಸಿಕಮ್ ಮಾರ್ಕೆಟ್ ರೇಟ್ನ ನಿರ್ಧಾರ ಮಾಡೋದೇ ಡೆಲ್ಲಿ ಮಾರ್ಕೆಟ್, ಅಜಾದ್ಪುರ್ ಮಾರ್ಕೆಟ್. ರೈತರಿಗೆ ಹೇಳೋದು ಒಂದೇನೆಂದರೆ, ನಮಗೆ 100 ರೂಪಾಯಿ ಮೇಲೆ ಹೋದ್ರೆ ವರ್ಕೌಟ್ ಆಗೋದು ಕಲ್ಲರ್ಗೆ ಬಿಟ್ಟಾಗ ಗಿಡಕ್ಕೆ ಸ್ಟ್ರೆಸ್ ಆಗುತ್ತೆ, ಮೇಲೆ ಎಲ್ಲ ಹೂವೆಲ್ಲ ಡ್ರಾಪ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಇಳುವರಿ ನಮಗೆ ಕಡಿಮೆ ಆಗುತ್ತೆ. ಮಾರ್ಕೆಟಲ್ಲಿ ಹೈಯೆಸ್ಟ್ ಗ್ರೀನೇ ಹೋಗೋದಲ್ವ, 90% ಕೋಲಾರಿಂದನೇ ಸಪ್ಲೈ ಆಗುತ್ತೆ. ಕಲ್ಕತ್ತಾ ಗ್ರೀನ್ ಅಂತೂ ನಮ್ಮ ಕೋಲಾರಿಂದನೇ, ಈಗಂತೂ ಎಲ್ಲ ಸಪ್ಲೈ ಆಗೋದು ಕೋಲಾರಿಂದನೇ ಗ್ರೀನ್. 2024 ಏನಿದೆಯೋ, ನಾನು ಫೀಲ್ಡ್ ಓಡಾಡೋದಂಗೆ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ಈ ಸರಿ ಕ್ಯಾಪ್ಸಿಕಮ್ ಸೋಯಿಂಗ್ ಆಗಿದ್ದು. ಈ ಸರಿ ಏನು ಒಂದು 6-7 ಸಾವಿರ ಎಕರೆ ದಾಟಿದೆ ಕೋಲಾರಲ್ಲಿ ಕ್ಯಾಪ್ಸಿಕಮ್ ಮಾಡಿರೋದು. ಆದ್ರೂ ರೇಟ್ ಇದೆ, ಯಾಕಂದರೆ ಆಲ್ಮೋಸ್ಟ್ ಆಲ್ 90% ರೈತರು ಕಿತ್ಬಿಟ್ಟಿದ್ದಾರೆ, ಗಿಡನ ಯಾರು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಇವಾಗ ಟ್ರಿಪ್ಸ್ ಬರೋವರೆಗೂ ಔಷಧಿ ಹೊಡೆಯಲ್ಲ, ಟಿಪ್ಸ್ ಬರಲಿ ಅಂದೇ ಆಗಲ್ಲ. 3-4 ದಿವಸಕ್ಕೆ ಒಂದೊಂದು ಸ್ಪ್ರೇ ಕೊಟ್ಕೊಂಡು ಹೋಗ್ತಾ ಇದ್ರೆ ಆಲ್ಮೋಸ್ಟ್ ಆಲ್ ಮೇಂಟೈನ್ ಮಾಡ್ಕೋಬಹುದು. ನಾನು ಆಲ್ಮೋಸ್ಟ್ ಆಲ್ 10 ದಿವಸಕ್ಕೆ ಕೀಳ್ತಾ ಇರೋದು. ಆಗಲೇ ಒಂದು 5 ಪೀಕಿಂಗ್ ಆಯ್ತು ನಮ್ದು. ಇದು ಟ್ರಿಪ್ಸು ಈಗ ಈ ತೋಟದಲ್ಲಿ 0 ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಕಂಟ್ರೋಲಲ್ಲಿ ಇಡ್ಬೋದು ನಾವು. ಬೆಳಿಗ್ಗೆ ಸಾಯಂಕಾಲ 1 ಸರಿ 2 ಸರಿ ತೋಟ ನೋಡಬೇಕು. ಏನಾದರೂ ಗಿಡ ಕಟ್ಸೋಕ್ಕೆ ಲೇಬರ್ ಬಂದು ಹೋಗಿದ್ದಾರೆ ಅಂದರೆ ನಾವು ಅವತ್ತು ಈವ್ನಿಂಗೇ ಸ್ಪ್ರೇ ಕೊಟ್ಬಿಡು. ಈಗ 10 ತಿಂಗಳಲ್ಲಿ 60 ಲಕ್ಷ ಸಸಿ ಮಾರಿದ್ದೀವಿ ಇದರಲ್ಲಿ. ಈಗ ಸಸಿನೂ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಹತ್ರ. ನಮ್ಮಲ್ಲಿ ಹೆಚ್ಚಿಗೆ ಹೋಗೋದು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಹೋಗುತ್ತೆ, ಮತ್ತು ಗಡ್ಡೆಕೋಸು, ಹೂಕೋಸು. ರೈತರು ಏನು ಆರ್ಡರ್ ಕೊಟ್ಟರೆ ಅದನ್ನು